ನಿಂತಿರುವಂತಹ ಸಂದರ್ಭದಲ್ಲಿ ನನ್ನ ನಿಂದಾಸ್ತುತಿ ಕೇಳುತ್ತಾ ಉಂಟು. ಯಾರೆಂದು ಕಿವಿಯಾಳಿಸಿ ಕೇಳಿದ್ರೆ ಉಚ್ಚೈನಿ ಅರಸ ಸುಕ್ಕೋಡಾಗಿದೆ ಆತನಿಗೆ, ಆತನ್ನ ಹಿಡಿತೇನೆ ಆತನಿಗೆ. ನನ್ನನ್ನು ನಿಂದಿಸಿದೆಯಾ? ಏನು ಕುಪುತ್ರನೆಂದು ಜರದೆಯ? ನನ್ನ ಜೊತೆಗೆಂದು ನಿಂದಿಸಿದೆಯ? ಗೊತ್ತಾಯ್ತು. ನೀನೊಬ್ಬ ಚಕ್ರವರ್ತಿ, ಅನ್ನಮದ ಅಂತಮದ ಅಧಿಕಾರವದ ಮುನ್ನ ಪ್ರಾಯದ ಮದ, ಏನು ಮದವನಲ್ಲಿ ಹೋಯ್ತಾಡಿದ್ದಾಗೆ ಮಹಿಮೆಯನ್ನು ನೀನು ಅರಿಯದೇ ಹೋದೆಯಾ? ನೀನೊಬ್ಬ ಬುದ್ಧಿವಂತನೆಂಬಂತ ಗರ್ವ ನಿನಗೆ. ನೀನು ಹೋದಂತೆ ದಾರಿ ಮಾಡಿದ್ದೇ ಶಾಸನ ಅಂತೇನು ತಿಳಿದುಕೊಂಡಿದ್ದೀಯಾ? ಗೊತ್ತಾಯ್ತು. ಓಹೋ, ಏರುವುದಕ್ಕೆ ನಿನಗೆ ಮಯೂರಾಸನ, ನಿನಗೆ ಕಥೆ ಹೇಳುವುದಕ್ಕೆ 33 ಗೊಂಬೆಗಳು, ಏನು ಸುರಲೋಕದ ಸಂಬಂಧ ಇವೆ ಅಂತ ಬಿಂಕವೋ, ಗೌರಿಯ ಉಳುಮೆಯೋ, ಅಲ್ಲ ಕೊಟ್ಟಂತ ಶಕ್ತಿಯ ಮಹಿಮೆಯೋ, ಆಯುಷ್ಯದ ಅಹಂಕಾರವೋ ಹೌದೇನೋ? ನೀನು ಕಾರ್ಚಿದ್ದಾರೆ. ಯಾವಾಗ ಗರ್ಜಿಸಿದೆಯೋ ನಿನ್ನ ಕಾಲನ್ನು ಉಳಿಸಲಾರೆ. ನಿನ್ನ ಕಿರೀಟವುಂಟಲ್ಲ, ನಿನ್ನ ಮಣಿಯದ ಕಿರೀಟವನ್ನು ಇಳಿಸ್ತೇನೆ. ಕರಪತ್ತಿನ ಗರದಿಯಲ್ಲ, ಆ ನಿನ್ನ ಕೈಯನ್ನು ಕಳಿಸ್ತಾರೆ. ನಿನ್ನ ದ್ವಾದಶವ ರಾಶಿಗೆ ಹೋಗ್ತೇನೆ. ಮಡವಾರದ ಬಣ್ಣವನ್ನು ಬಡಿಸ್ತೇನೆ. ನಾನು ಯಾರು, ನನ್ನ ಯೋಗ್ಯತೆ ಏನು ಎಂಬುದು ನಿನ್ನ ಮನಮಟ್ಟದಲ್ಲಿ ಸ್ಪಷ್ಟವಾದ ಕೂಡಲೇ ನೀನು ಕರಗಿ ನನಗೆ ಚರಳಬೇಕು, ಶಾಲಾಗಬೇಕು.